ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಒಂದು ಪ್ರಮುಖವಾದ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವ ಯಾವುದೇ ಉದ್ಯೋಗಿಗೆ ಪಿಎಫ್ ಖಾತೆ ಇರುತ್ತೆ. ಅವರು ಪಿಎಫ್ ಅಕೌಂಟ್ ಅನ್ನ ಹೊಂದಿರ್ತಾರೆ. ಭಾರತ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಈ ಪಿಎಫ್ ಕೂಡ ಒಂದು. 1952ರಲ್ಲಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ ಅಡಿಯಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಯಿತು. ಆದರೆ ಇದೀಗ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇಪಿಎಫ್ ಖಾತೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಹಾಗಾದ್ರೆ ಆ ನಿರ್ಧಾರ ಏನು? ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಖಾತೆದಾರರಿಗೆ ಒಳ್ಳೆಯ ಸುದ್ದಿ ಏನು ಅನ್ನೋದನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡಿ. ಹಾಗೆಯೇ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆಯೇ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಈಗಾಗಲೇ ನಾನು ಹೇಳಿದ ಹಾಗೆ ಕಾರ್ಮಿಕ ಸಚಿವಾಲಯ ಪಿಎಫ್ಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಸಚಿವಾಲಯದ ಪ್ರಕಾರ ಕ್ಲೋಸ್ ಮಾಡಲಾದಂತಹ ಖಾತೆಗಳಲ್ಲಿನ ಹಣವನ್ನು ನೀವು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ನೇರವಾಗಿ ಇನ್ನು ಮುಂದೆ ನಿಮ್ಮ ಬ್ಯಾಂಕ್ ಖಾತೆಗೆ ಅದು ಬರುತ್ತೆ, ಅಂದರೆ ಅದನ್ನು ಜಮಾ ಮಾಡಲಾಗುತ್ತೆ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಡಿಯಲ್ಲಿ ಲಕ್ಷಾಂತರ ಇನ್ಆಕ್ಟಿವ್ ಆಗಿರುವ ಅಥವಾ ನಿಷ್ಕ್ರಿಯ ಖಾತೆಗಳು ಇದೆ. ಸೊ ಅನ್ಕ್ಲೈಮ್ಡ್ ಹಣ ಕೂಡ ಇರುತ್ತೆ. ಎಷ್ಟೋ ಜನ ತೆಗೆದಿರೋದಿಲ್ಲ ಆ ಹಣವನ್ನು. ಒಂದ್ಸಲ ಪಿ ಎಫ್ ಖಾತೆಯಲ್ಲಿ ಏನಾದರೂ ಅವರು ಬೇರೆ ಉದ್ಯೋಗಕ್ಕೆ ಹೋದರೆ ಅಥವಾ ಬೇರೆ ಕಂಪನಿಗೆ ಅವರು ಹೋದರೆ ಕೆಲವರು ಟ್ರಾನ್ಸ್ಫರ್ ಮಾಡ್ಕೊಂಡಿರೋದಿಲ್ಲ, ಕೆಲವರು ಹಾಗೇ ಬಿಟ್ಟಿರ್ತಾರೆ, ಕೆಲವರು ಆ ಹಣ ಹಾಗೇ ಉಳ್ಕೊಂಡಿರುತ್ತೆ. ಇದನ್ನು ಇನ್ಆಕ್ಟಿವ್ ಅಂದರೆ 3 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಅಥವಾ 3 ವರ್ಷ ಆದ ನಂತರವೂ ಕೂಡ ಅದನ್ನು ಯಾರು ಆ ಅಕೌಂಟನ್ನು ಸರಿಯಾಗಿ ಅದಕ್ಕೆ ಹಣವನ್ನು ತುಂಬ್ತಾ ಇರೋದಿಲ್ವೋ ಅದನ್ನು ಇನ್ಆಕ್ಟಿವ್ ಅನ್ನುವಂತಹ ರೀತಿಯಲ್ಲಿ ಹೇಳಲಾಗುತ್ತೆ. ಸೊ ಅದರಲ್ಲಿ ಹಣ ಇರುತ್ತೆ, ಆದರೆ ಅದನ್ನು ಕ್ಲೈಮ್ ಮಾಡ್ಕೊಂಡಿರೋದಿಲ್ಲ. ಅಂತಹ ಅನ್ಕ್ಲೈಮ್ಡ್ ಹಣವನ್ನು ಆಟೋಮೆಟಿಕ್ ಆಗಿ ಹಿಂತಿರುಗಿಸುವ ಯೋಜನೆಯನ್ನು ಈಗ ಘೋಷಣೆ ಮಾಡಿರೋದು. ಇದರಿಂದಾಗಿ ಈ ಒಂದು ಯೋಜನೆ ಲಕ್ಷಾಂತರ ಕಾರ್ಮಿಕರು ಮತ್ತು ಅವರ ಕುಟುಂಬಗಳಿಗೆ ದೊಡ್ಡ ರಿಲೀಫ್ ಸಿಗುತ್ತೆ. ಈ ಹೊಸ ಯೋಜನೆಯಡಿಯಲ್ಲಿ ಇನ್ಆಕ್ಟಿವ್ ಆಗಿರುವ ಖಾತೆಗಳನ್ನು ಸೇರಿಸಲಾಗಿದ್ದು, ಖಾತೆದಾರರು ಈಗ ಯಾವುದೇ ರೀತಿಯ ದಾಖಲೆಗಳನ್ನು ಕೊಡದೆ ಖಾತೆಯಲ್ಲಿರುವ ಹಣವನ್ನು ಪಡಿತಾರೆ ಅನ್ನೋದನ್ನ ಇಲಾಖೆ ತಿಳಿಸಿದೆ. ಜೊತೆಗೆ ಆಧಾರ್ ಕಾರ್ಡ್ನೊಂದಿಗೆ ಖಾತೆಗಳನ್ನು ಲಿಂಕ್ ಮಾಡಲಾದ ಜನರ ಬ್ಯಾಂಕ್ ಅಕೌಂಟ್ಗಳು ಯಾವುದಿದೆ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣವನ್ನು ಜಮೆ ಮಾಡಲಾಗುತ್ತೆ. ಉಳಿದ ಬಾಕಿ ಹಣವನ್ನು ಸಹ ಕ್ರಮೇಣ ಖಾತೆಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಇಪಿಎಫ್ ಖಾತೆಯಲ್ಲಿ ಸತತ 3 ವರ್ಷಗಳ ಕಾಲ ಯಾವುದೇ ಚಟುವಟಿಕೆ ನಡೆಯದಿದ್ರೆ ಅದನ್ನ ನಿಷ್ಕ್ರಿಯ ಖಾತೆ ಅಂತ ಪರಿಗಣಿಸಲಾಗುತ್ತೆ. ಸೊ ಈಗ ಹಣವನ್ನು ಮರಳಿ ಪಡೆಯುವ ಪ್ರಕ್ರಿಯೆಯನ್ನ ಪೈಲಟ್ ಯೋಜನೆ ಅಡಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಒಟ್ಟು 31 ಲಕ್ಷ ನಿಷ್ಕ್ರಿಯ ಖಾತೆಗಳಲ್ಲಿ ಸುಮಾರು 6 ಲಕ್ಷ ಖಾತೆಗಳನ್ನ ಇದಕ್ಕಾಗಿ ಆಯ್ಕೆ ಮಾಡಲಾಗುತ್ತೆ. ಸೊ ಈ ಪೈಲಟ್ ಯೋಜನೆ ಯಶಸ್ವಿಯಾದ್ರೆ ಆಗ ಸುಮಾರು 25 ಲಕ್ಷ ನಿಷ್ಕ್ರಿಯ ಖಾತೆಗಳಿಗೂ ಈ ಸ್ವಯಂಚಾಲಿತ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ. ನೋಡಿ, ಬರೋಬ್ಬರಿ 25ರಿಂದ 30 ಲಕ್ಷ ಈ ರೀತಿಯಾಗಿ ನಿಷ್ಕ್ರಿಯ ಖಾತೆಗಳಿರೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಈಗಾಗಲೇ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವಾಲಯ 31.86 ಲಕ್ಷ ಇಪಿಎಫ್ಒ ಖಾತೆಗಳನ್ನ ನಿಷ್ಕ್ರಿಯಗೊಳಿಸಿದೆ ಅಂತ ಹೇಳಲಾಗಿದ್ದು, ಒಟ್ಟು 10,903 ಕೋಟಿ ಹಣ ಅನ್ಕ್ಲೈಮ್ಡ್ ಆಗಿದೆ. ಸೊ ಮೊದಲ ಹಂತದಲ್ಲಿ ಕೇವಲ 6 ಲಕ್ಷ ಖಾತೆಗಳನ್ನು ಆಯ್ಕೆ ಮಾಡಲಾಗುತ್ತೆ. ಇದರಲ್ಲಿ ಗಮನಿಸಬೇಕು, ಬಹುತೇಕ ಎಲ್ಲಾ ಖಾತೆಗಳಲ್ಲಿ ₹1,000ಗಿಂತ ಕಡಿಮೆ ಬ್ಯಾಲೆನ್ಸ್ ಇದೆಯಂತೆ. ಸೊ ಈ ಎಲ್ಲಾ ಹಣವನ್ನ ಸ್ವಯಂಚಾಲಿತವಾಗಿ ಟ್ರಾನ್ಸ್ಫರ್ ಮಾಡುವಂತಹ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಸೊ ಈಗ ಅನ್ಕ್ಲೈಮ್ಡ್ ಆಗದ ಹಣವನ್ನು ಸರ್ಕಾರ ಸ್ವಯಂಚಾಲಿತವಾಗಿ ಹಿಂತಿರುಗಿಸುವ ನಿರ್ಧಾರಕ್ಕೆ ಸಚಿವಾಲಯ ಬಂದಿದೆ. ಈ ಮೂಲಕ ಲಕ್ಷಾಂತರ ಕಾರ್ಮಿಕರು ಮತ್ತು ಅವರ ಕುಟುಂಬಗಳಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ. ಕಾರ್ಮಿಕ ಸಚಿವಾಲಯದ ಈ ದೊಡ್ಡ ನಿರ್ಧಾರ ಇಪಿಎಫ್ಒ ಜೊತೆ ಸಂಪರ್ಕ ಹೊಂದಿದ ಲಕ್ಷಾಂತರ ಜನರಿಗೆ ಒಂದು ದೊಡ್ಡ ಪ್ರಯೋಜನವನ್ನು ಕೂಡ ನೀಡುತ್ತೆ. ಸಾಮಾನ್ಯವಾಗಿ ಜನ ಉದ್ಯೋಗಗಳನ್ನು ಬದಲಾಯಿಸಿದ ನಂತರ ತಮ್ಮ ಹಳೆಯ ಖಾತೆಯನ್ನ ಮರೆತು ಬಿಡ್ತಾ ಇದ್ರು, ಅಥವಾ ಅಷ್ಟೇ ಸಣ್ಣ ಅಮೌಂಟ್ ಇರೋದಲ್ವಾ, ಯಾಕೆ ಅದನ್ನ ಏನು ಅಂದ್ರೆ ಕ್ಲೈಮ್ ಮಾಡೋದು ಯಾಕಪ್ಪ, ಅದಕ್ಕೆ 100 ಪ್ರೊಸೀಜರ್ ಇದೆ ಅಂತೇಳಿ ಹಾಗೆ ಬಿಟ್ಬಿಡ್ತಾ ಇದ್ರು. ಆದ್ರೆ ಅಂತಹ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನು ಕೂಡ ಕೊಡಬೇಕಾಗುವಂತಹ ಪರಿಸ್ಥಿತಿ ಕೂಡ ಇತ್ತು. ಹಾಗಾಗಿ ಆ ಖಾತೆಯನ್ನ ಅವರು ಬಿಡ್ತಾ ಇದ್ರು. ಇದೀಗ ಈ ಹೊಸ ವ್ಯವಸ್ಥೆಯೊಂದಿಗೆ ಆ ಮತ್ತು ಯಾವುದೇ ದೊಡ್ಡ ದೊಡ್ಡ ನಿಯಮ ಇಲ್ಲದೆ ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳುತ್ತೆ. ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಈ ಮೂಲಕ ಈ ಸಚಿವಾಲಯ ಇಷ್ಟು ದೊಡ್ಡ ಮಟ್ಟದ ಒಂದು ನಿರ್ಧಾರವನ್ನು ಕೈಗೊಂಡಿರೋದ್ರಿಂದ ಎಷ್ಟೋ ಬಡ ಕುಟುಂಬದವರಿಗೂ ಕೂಡ ಇದರ ಒಂದು ಪ್ರಯೋಜನ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಮೂಲಕ ಪಿಎಫ್ ಖಾತೆದಾರರಿಗೆ ಇದೊಂದು ಹೊಸ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನು ಮತ್ತೊಂದು ಕಡೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, 2025-26ನೇ ಸಾಲಿನ ಹೊಸ ಆರ್ಥಿಕ ವರ್ಷ ಈಗಾಗಲೇ ಹತ್ತಿರ ಬರ್ತಿದೆ. ಸಂಬಳ ಪಡೆಯುವ ಕೋಟ್ಯಾಂತರ ಉದ್ಯೋಗಿಗಳ ಚಿತ್ತ ಈಗ ಸರ್ಕಾರದ ಕಡೆ ಇದೆ. ತಾವು ಕಷ್ಟಪಟ್ಟು ದುಡಿದು ಉಳಿಸುವಂತಹ ಈ ಪಿಎಫ್ ಹಣಕ್ಕೆ ಸರ್ಕಾರ ಈ ಸಲ ಎಷ್ಟು ಬಡ್ಡಿ ಹಾಕುತ್ತೆ, ಎಷ್ಟು ಬಡ್ಡಿ ದರ ಕೊಡುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದೆ. ಇಂತಹ ಸಂದರ್ಭದಲ್ಲೇ ಇಪಿಎಫ್ಒ ಕಡೆಯಿಂದ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ,
ಮುಂದಿನ ಹಣಕಾಸು ವರ್ಷಕ್ಕೂ ಕೂಡ ಹಳೆಯ ಬಡ್ಡಿ ದರವನ್ನೇ ಮುಂದುವರಿಸುವ ಪ್ಲಾನ್ ನಡೀತಾ ಇದೆ ಅಂದ್ರೆ ಬಡ್ಡಿ ಕಮ್ಮಿ ಆಗಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸರ್ಕಾರ 2025-26 ಸಾಲಿಗೂ ಶೇಕಡ 8.25% ಬಡ್ಡಿ ಕೊಡೋಕೆ ನಿರ್ಧರಿಸಿದೆ. ಜಾಸ್ತಿ ಮಾಡಬಹುದಾಗಿತ್ತು ಅಂತ ನೀವು ಅಂದ್ಕೋಬಹುದು. ಆದ್ರೆ ಸತತ 3ನೇ ವರ್ಷವೂ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗಾಗಲೇ ನೀವು ಮಾರುಕಟ್ಟೆಯ ಪರಿಸ್ಥಿತಿಯನ್ನ ನೋಡಿದಿರಿ, ಸಾಕಷ್ಟು ಏರುಪೇರುಗಳು ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಡ್ಡಿ ಕಡಿಮೆ ಆಗೋ ಬದಲು ಅದನ್ನೇ ಸ್ಥಿರವಾಗಿ ಈಗ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸ್ಥಿರ ಆದಾಯ ನಂಬಿಕೊಂಡಿರುವ ಮಧ್ಯಮ ವರ್ಗದ ಜನರಿಗೆ ಇದೊಂದು ದೊಡ್ಡ ರಿಲೀಫ್ ಅಂತಾನೆ ಹೇಳಬೇಕಾಗುತ್ತೆ. ಭವಿಷ್ಯ ನಿಧಿಗೆ ಯಾವುದೇ ಧಕ್ಕೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರ ಈ ನಿರ್ಧಾರವನ್ನ ಮಾಡಿರೋದು. ಏನು ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ನ ಒಂದು ನಿರ್ಣಾಯಕ ಮೀಟಿಂಗ್ ಇರುತ್ತೆ. ಅಲ್ಲಿ ಈ ಇಂಟ್ರೆಸ್ಟ್ ಬಗ್ಗೆ ಫೈನಲ್ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ. ಕಳೆದ ಕೆಲವು ತಿಂಗಳಿಂದ ಬಡ್ಡಿ ದರ 8ಕ್ಕೆ ಇಳಿಸ್ತಾರೆ ಅಥವಾ 8.20ಗೆ ಇಳಿಸ್ತಾರೆ, ಈ ರೀತಿಯ ಮಾತುಗಳು ಕೂಡ ಮಾರ್ಕೆಟ್ ಅಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಬೋರ್ಡ್ ಹಳೆ ರೇಟನ್ನೇ ಕಂಟಿನ್ಯೂ ಮಾಡುವಂತಹ ಒಂದು ಮನಸ್ಸು ಮಾಡಿದೆ ಅಂತಾನೆ ಹೇಳಬಹುದು. PF ನಲ್ಲಿ ದುಡ್ಡಿಡೋದ್ರಿಂದ ಬರೀ ಬಡ್ಡಿ ಮಾತ್ರ ಅಲ್ಲ, ಟ್ಯಾಕ್ಸ್ ಕೂಡ ಉಳಿಯುತ್ತೆ. ಸೊ ವರ್ಷಕ್ಕೆ 2.5 ಲಕ್ಷ ರೂಪಾಯಿನ ಬಡ್ಡಿ ಆದಾಯಕ್ಕೆ ನೀವು ಟ್ಯಾಕ್ಸ್ ಕಟ್ಟುವ ಹಾಗಿಲ್ಲ. ಜೊತೆಗೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಹಾಗಾಗಿ ಬೇರೆ ಬ್ಯಾಂಕ್ ಡೆಪಾಸಿಟ್ ಸ್ಕೀಮ್ಗಳಿಗೆ ಹೋಲಿಸಿದ್ರೆ PF ಬಡ್ಡಿ ದರ ತುಂಬಾನೇ ಆಕರ್ಷಕವಾಗಿದೆ, ಹಾಗೆ ಸುರಕ್ಷಿತವಾಗಿದೆ ಅಂತಾನೆ ನಾವು ಹೇಳಬಹುದು. ಹಾಗಾಗಿ PF ಖಾತೆದಾರರು ಇದರೆಲ್ಲರ ಪ್ರಯೋಜನವನ್ನ ಪಡೆಯಬಹುದು. ಈ ಎರಡು ಮಾಹಿತಿಗಳು ನಿಮಗೋಸ್ಕರ ತಂದಿದ್ದೇವೆ. ಈ ಎರಡು ಮಾಹಿತಿಗಳು ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.